ಕೈಗೋಜ್ ರುಚಿ ಏನು ಅಂತ ಅದನ್ನು ತಿಂದಿರೋರಿಗೆ ಗೊತ್ತಿರುತ್ತೆ. ಅಮ್ಮ ಅಥವಾ ಅಜ್ಜಿ ಮಾಡೋ ಕೈಗೋಜ್ನ ಬಿಸಿ ಅನ್ನಕ್ಕೋ ಮುದ್ದೆಗೋ ಹಾಕೊಂಡು ತಿಂತಿದ್ರೆ ಅದ್ರ ಮುಂದೆ ಯಾವುದೇ ಊಟನ ಬೇಡ ಅನ್ಬೋದು. ಅವರೆಕಾಳು ಸೀಸನಲ್ಲಿ ಅವರೆಕಾಳು ಕೈಗೋಜ್ನ ಟ್ರೈ ಮಾಡಿ. ಅವರೆಕಾಳು, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಬದನೆಕಾಯಿನ ಹಾಕ್ಕೊಂಡು ಉಪ್ಪು ನೀರನ್ನ ಹಾಕಿ 1 ವಿಸಿಲ್ ಹಾಕ್ಸ್ಕೋಬೇಕು. ಲೆಮನ್ ಸೈಜಷ್ಟು ಹುಣಸೆ ಹಣ್ಣನ್ನ ನೆನೆಸ್ಕೊಂಡು 1 ವಿಸಿಲ್ ಆದಮೇಲೆ ಬದನೆಕಾಯಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕಾಳನ್ನ ಸೆಡಲ್ ತೆಗೆದಿಟ್ಕೊಂಡು ಮಿಕ್ಕಿರೋ ಕಾಳನ್ನ ನೀರನ್ನ ಸಪ್ರೇಟ್ ಮಾಡಿ ಕಾಳಿಗೆ ಬೇಕಿದ್ರೆ ಒಗ್ಗರಣೆ ಹಾಕೋಬಹುದು. ಇದನ್ನೆಲ್ಲ ಒಂದು ಬೌಲಿಗೆ ಹಾಕೊಂಡು ಹುಣಸೆಹಣ್ಣು ರಸ ಹಾಕಿ ಕೈಯಲ್ಲೇ ಕಿವುಚ್ಕೋಬೇಕು. ಹಸಿಮೆಣಸಿನ್ಕಾಯಿ ಖಾರ ಆಗತ್ತೆ ಅನ್ನೋರು ಸಪ್ರೇಟಾಗಿ ಕುಟ್ಟಿ ಕೂಡ ಹಾಕೋಬಹುದು. ಇಲ್ಲ ಅಂದರೆ ಕೈ ತುಂಬಾನೇ ಉರಿಯುತ್ತೆ. ಕಾಳು ಬೇಯಿಸೋವಾಗೆಲ್ಲ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಬೇಕಿದ್ರೆ ಹಾಕೋಬಹುದು. ಜಜ್ಜಿರುವಂಥ ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಕಿವುಚಿ ಕಾಳು ಬೇಯಿಸಿರೋ ನೀರನ್ನೇ ಸ್ವಲ್ಪ ಹಾಕ್ಕೊಂಡು ನಿಮಗೆ ಎಷ್ಟು ಗಟ್ಟಿ ಬೇಕೋ ನೋಡ್ಕೊಂಡು ಕಲಿಸ್ಕೊಂಡ್ರಾಯ್ತು. ತುಂಬಾನೇ ರುಚಿಯಾಗಿರೋ ಅವರೆಕಾಳು ಸೀಸನ್ ಸ್ಪೆಷಲ್ ಅವರೆಕಾಳಿನ ಕೈಗೊಜ್ಜು ರೆಡಿ.